ಮುನಿಸು ಸಂಘರ್ಷ ಒಗ್ಗಟ್ಟು ಹೋರಾಟ ಉಪಸಮರದಲ್ಲಿ ಕೈ ಕಮಲ ತಂತ್ರ ಪ್ರತಿತಂತ್ರ ಜಮೀರ್ ಮುನಿಸಿನ ಇಕ್ಕಟ್ಟು ಬಿಜೆಪಿ ಒಕ್ಕಟ್ಟು ಇದುವೇ ಚದುರಂಗದ ಮೊದಲ ಸ್ಟೋರಿ ಬೈ ಎಲೆಕ್ಷನ್ ದಂಗಲ್. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದ್ದಾರೆ. ಸೀಟ್ ಕೊಟ್ಟಿಲ್ಲ ಅಂತ ಮುನಿಸ್ಕೊಂಡೇನು ಅವ್ರೇನು ಬಿಜೆಪಿಗೆ ಹಾಕೋಕೆ ಹೋಗಲ್ಲ. ಎರಡು ಎಲೆಕ್ಷನ್ಸ್ ಹೋದ್ರೆ ಡಿ ಕೆ ಶಿವಕುಮಾರ್ಗೆ ಒಂದು ಚಾನ್ಸ್. ಮೇ 4ಕ್ಕೆ ಗೊತ್ತಾಗೋದು, ಅನ್ನವರೆಗೆ ವೇಟ್ ಮಾಡಬೇಕು. ಏಪ್ರಿಲ್ 9ಕ್ಕೆ ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಇವತ್ತು ಏನು ಅನ್ನುವಂತಹ ಒಂದು ಚುನಾವಣೆ ಏನು ಅನ್ನೋದು ಇವತ್ತಿನಿಂದ ಗೊತ್ತಾಗ್ತಾ ಇದೆ. ಕಾರಣ ಇವತ್ತು 2 ಕ್ಷೇತ್ರಗಳಲ್ಲೂ ಅಬ್ಬರದ ಪ್ರಚಾರ ಆರಂಭ ಆಗಿದೆ. ರಂಗೇರಿದೆ ಬೈ ಎಲೆಕ್ಷನ್ ಚುನಾವಣಾ ರಣಕಣ. ಒಂದು ಬಾಗಲಕೋಟೆ, ಮತ್ತೊಂದು ದಾವಣಗೆರೆ. ಹಾಗಾದ್ರೆ ಚುನಾವಣೆಯಲ್ಲಿ ನಿಜವಾದಂತಹ ಒಂದು ಮತದಾರರ ಮನಸ್ಸನ್ನ ಒಲಿಸುವಂತಹ ಪ್ರಯತ್ನ ಹೇಗಿದೆ ಅಂತ ನೋಡಿದ್ರೆ ಇವತ್ತಿನಿಂದ ಅಸಲಿ ಆಟ ಸ್ಟಾರ್ಟ್ ಆಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ಈ 2 ಕ್ಷೇತ್ರದಲ್ಲೂ ಕೂಡ ಈಗ ಅಬ್ಬರದ ಪ್ರಚಾರವನ್ನ ನಾಯಕರುಗಳು ಮಾಡ್ತಾ ಇದ್ದಾರೆ. ಇನ್ನು ದಾವಣಗೆರೆ ಮತ್ತು ಬಾಗಲಕೋಟೆ ಈ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತಗಳ ಮೇಲೆ ಬಿಜೆಪಿ ಕಣ್ಣು ಹಾಕಿದೆ. ಕಾಂಗ್ರೆಸ್ಗೆ ಇಲ್ಲಿ ಮುನಿಸಿನ ಬಿಸಿ ಎದುರಾಗಿದೆ. ಆದ್ರೆ ಒಂದು ಲೆಕ್ಕದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಎಷ್ಟೇ ಮುನಿಸು ಇದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಅಲ್ಲಿ ಸಾಕಷ್ಟು ರೀತಿಯಾದಂತಹ ತಂತ್ರಗಾರಿಕೆಯನ್ನ ಮಾಡ್ಲಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಆದ್ರೆ ಬಿಜೆಪಿಯಲ್ಲೂ ಅಷ್ಟೇ ಈಗಾಗಲೇ ಒಂದು ರೀತಿಯ ಹೇಳಿಕೆಗಳನ್ನ ಕೊಡುವುದರ ಮೂಲಕ, ಜೊತೆಗೆ ಒಳಗಿಂದೊಳಗೆ ಈಗಾಗಲೇ ತಂತ್ರಗಾರಿಕೆಯನ್ನ ಮಾಡೋದ್ರ ಮೂಲಕ ತಾವು ಈ ಸಲ ಮತದಾರರ ಮನಸ್ಸನ್ನ ಗೆಲ್ಲೇಬೇಕು ಅನ್ನುವ ಪ್ರಯತ್ನ ಆಗ್ತಾ ಇದೆ. ಹಾಗಾದ್ರೆ ಮೊದಲಿಗೆ ನಾವು ಹೋಗೋಣ ಬಾಗಲಕೋಟೆ ಕ್ಷೇತ್ರಕ್ಕೆ. ಬಾಗಲಕೋಟೆಯಲ್ಲಿ ಯಾವ ರೀತಿಯಾಗಿ 2 ಪಕ್ಷಗಳು ತಂತ್ರಗಾರಿಕೆಯನ್ನ ಮಾಡ್ತಾ ಇವೆ, ರಣತಂತ್ರವನ್ನ ಹೇಳ್ತಾ ಇವೆ, ಇವತ್ತು ಏನೇನು ಆಯ್ತು ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೇವೆ. ಬಾಗಲಕೋಟೆಯಲ್ಲಂತೂ ಇವತ್ತು ರಣ ಉಲ್ಲಾಸವೇ ಕಾಣಿಸ್ತಾ ಇದೆ. ಇವತ್ತಿನಿಂದ ಮತ್ತಷ್ಟು ರಂಗೇರಿದೆ ಬೈ ಎಲೆಕ್ಷನ್ ಅಖಾಡ. ಕಾರಣ ಮೊನ್ನೆವರೆಗೂ ಕೂಡ ಸ್ವಲ್ಪ ಮಟ್ಟಿನ ಅಲ್ಲಿನ ನಾಯಕರುಗಳು ಪ್ರಚಾರವನ್ನ ಮಾಡ್ತಾ ಇದ್ರು, ಒಳಗೊಳಗೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ರು. ಇವತ್ತಿನಿಂದ ನೇರವಾಗಿ ನಾಯಕರುಗಳು ಅಖಾಡಕ್ಕೆ ಇಳಿದಿದ್ದಾರೆ. ಬಾಗಲಕೋಟೆಯಲ್ಲಿ 2 ಪಕ್ಷಗಳಿಂದಲೂ ಕೂಡ ಇವತ್ತು ಅಬ್ಬರದ ಪ್ರಚಾರವನ್ನ ನಾವು ಬೆಳಗ್ಗಿನಿಂದಲೂ ಕೂಡ ನೋಡ್ತಾ ಇದ್ದೀವಿ. ನಾಯಕರುಗಳು ಅಲ್ಲೇ ಬೀಡು ಬಿಟ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯ ವಿವಿಧ ಕಡೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ. ಅಲ್ಲಿ ಮತಬೇಟೆಯನ್ನ ಕೂಡ ಇವತ್ತಿನಿಂದ ಸಿದ್ದರಾಮಯ್ಯ ಮಾಡ್ತಾ ಇರುವಂತದ್ದು. ಇವತ್ತು ಎಂಟ್ರಿ ಆಗಿದೆ. ಸಿದ್ದರಾಮಯ್ಯ ಅವರ ಇವತ್ತು ಎಂಟ್ರಿ ಬಾಗಲಕೋಟೆಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಉತ್ಸಾಹವನ್ನ, ಹುರುಪನ್ನ ಕೊಟ್ಟಿದೆ. ಜೊತೆಗೆ ಆಪ್ತ ಸ್ನೇಹಿತ ಮೇಟಿ ಪುತ್ರ ಉಮೇಶ್ ಮೇಟಿ ಪರವಾಗಿ ಕ್ಯಾಂಪೇನ್ ಅನ್ನ ಕೂಡ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಈ ಹಿಂದೆ ಇದು ಬಿಜೆಪಿಯ ಭದ್ರಕೋಟೆ ಆಗಿತ್ತು. ಆನಂತರ HY ಮೇಟಿ ಅವರು ಎಂಟ್ರಿ ಆದ ಬಳಿಕ ಮೊದಲ ಬಾರಿಗೆ ಅವರು ಕೂಡ ಸೋಲನ್ನು ಅನುಭವಿಸ್ತಾರೆ. ಆನಂತರ ಮತ್ತೆ ವೀರಣ್ಣ ಚಂತಿಮಠ ಅವರ ವಿರುದ್ಧ ಗೆಲುವನ್ನು ಸಾಧಿಸ್ತಾರೆ. ಆನಂತರ ಮತ್ತೆ ಸೋಲು ಉಂಟಾಗುತ್ತೆ 2018ರಲ್ಲಿ, 2023ರಲ್ಲಿ ಮತ್ತೆ ಗೆಲುವನ್ನ ಪಡೆದುಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾರೆ. ಹೀಗಾಗಿ ಈ ಒಂದು ಕ್ಷೇತ್ರವನ್ನ ಉಳಿಸಿಕೊಳ್ಳಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಆದ್ರೆ, ತಮ್ಮಲ್ಲಿದ್ದಂತಹ ಕ್ಷೇತ್ರವನ್ನ ಈ ಸಲ ನಾವು ಪಡೆದುಕೊಳ್ಳೇಬೇಕು ಅನ್ನೋದು ಬಿಜೆಪಿ ಅಂತಹ ಲೆಕ್ಕಾಚಾರ. ಸೊ ಇನ್ನೂ 2 ದಿನ ಇಲ್ಲೇ ಇದ್ದು ಸಿಎಂ ಸಿದ್ದರಾಮಯ್ಯ ಅವರು ಈ ಕ್ಷೇತ್ರದಲ್ಲಿ ಮತಬೇಟೆಯನ್ನ ಮಾಡಲಿದ್ದಾರೆ. ಯಾಕಂದ್ರೆ ಅವರದ್ದೇ ಕ್ಷೇತ್ರ ಆಗಿರೋದ್ರಿಂದ ಈ ಸಲ ಪ್ರತಿಷ್ಠೆಯನ್ನಾಗಿ ಕೂಡ ಈ ಕ್ಷೇತ್ರವನ್ನ ತೆಗೆದುಕೊಂಡಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿ ನಾಯಕರಿಂದಲೂ ಕೂಡ ಈ ಕ್ಷೇತ್ರದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿದೆ. ಒಂದ್ ಕಡೆ ನಾವು ನೋಡೋದಾದ್ರೆ ದಾವಣಗೆರೆಗಿಂತಲೂ ಜಾಸ್ತಿಯಾಗಿ ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದ ಅಬ್ಬರದ ಪ್ರಚಾರವನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈಗ ಬಿಜೆಪಿ ನಾಯಕರ ತಂತ್ರಗಾರಿಕೆ ಏನು? ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರನ್ನ ಈ ಸಲ ಗೆಲ್ಲಿಸಲೇಬೇಕು ಅನ್ನುವಂತಹ ಒಂದು ಉತ್ಸಾಹ ಬಾಗಲಕೋಟೆಯಲ್ಲಿ ಬಿಜೆಪಿಯಲ್ಲಿ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಕೂಡ ಕ್ಷೇತ್ರದಲ್ಲಿ ಪ್ರಚಾರದ ಅಬ್ಬರವನ್ನ ಮಾಡ್ತಾ ಇದ್ದಾರೆ. ಕಾರಣ ಅತ್ಯಂತ ಕಡಿಮೆ ಮತಗಳ ಅಂತರದಿಂದ 2023ರಲ್ಲಿ ವೀರಣ್ಣ ಚರಂತಿಮಠ ಅವರು ಸೋಲನ್ನ ಅನುಭವಿಸಿರುವುದು HY ಮೇಟಿ ಅವರ ವಿರುದ್ಧ. ಹಾಗಾಗಿ ಈ ಸಲ ನಮಗೆ ಗೆಲುವು ಖಂಡಿತ ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಬಿಜೆಪಿ ನಾಯಕರಲ್ಲಿ ಕಾಣಿಸ್ತಾ ಇದೆ. ಇನ್ನು ವೀರಣ್ಣ ಚರಂತಿಮಠ ಅವರ ಪರವಾಗಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಮತಯಾಚನೆಯನ್ನ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿಗೆ ಒಂದು ದೊಡ್ಡ ಆತ್ಮವಿಶ್ವಾಸ ಇರೋದು ಈ ಕ್ಷೇತ್ರದಲ್ಲಿ. ಈ ಸಲ ಹೇಗಾದ್ರೂ ಮಾಡಿ ನಾವು ಈ ಕ್ಷೇತ್ರವನ್ನ ಗೆಲ್ತೀವಿ ಅನ್ನುವಂತಹ ಒಂದು ಆತ್ಮವಿಶ್ವಾಸ, ಲೆಕ್ಕಾಚಾರವನ್ನ ಕೂಡ ಬಿಜೆಪಿ ಹಾಕಿಕೊಂಡಿದೆ. ಇನ್ನು ಈ ಕ್ಷೇತ್ರ ಏನು ಈಗಾಗಲೇ ಕಾಂಗ್ರೆಸ್ನ ತೆಕ್ಕೆಯಲ್ಲಿದೆಯಲ್ಲ, ಆ ಕ್ಷೇತ್ರವನ್ನ ಕಿತ್ತುಕೊಳ್ಳೋದಕ್ಕೆ ಮತ್ತೆ ಬಿಜೆಪಿ ಈ ಸಲ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಆದ್ರೆ
ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಗೂ ಕೂಡ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. HY ಮೇಟಿ ಅವರ ಪುತ್ರನಿಗೇನೆ ಈ ಸಲ ಟಿಕೆಟ್ ಅನ್ನು ಕೊಟ್ಟಿರೋದು ಉಮೇಶ್ ಮೇಟಿ ಅವರಿಗೆ. ಹಾಗಾಗಿ ಅನುಕಂಪ ಕೂಡ ನಮಗೆ ಹೆಲ್ಪ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ, ಮೇಟಿ ಅವರು ಮಾಡಿರುವಂತಹ ಕೆಲಸ ನಮಗೆ ಸಹಾಯ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಕೂಡ ಇದೆ. ಇನ್ನು ಕಾಂಗ್ರೆಸ್ ಮತಗಳ ಮೇಲೆ ಕಮಲ ಕಣ್ಣನ್ನ ಇಟ್ಟಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಹೇಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಕ್ಷೇತ್ರ ಈ ಹಿಂದೆ ಕೂಡ ನಾನು ಆಗ್ಲೇ ಹೇಳಿದ ಹಾಗೆ ಒಂದು 41 ವರ್ಷಗಳ ಬಳಿಕ ಈ ಕ್ಷೇತ್ರವನ್ನ HY ಮೇಟಿ ಅವರ ಮೂಲಕ ಕಾಂಗ್ರೆಸ್ ತಮ್ಮ ತೆಕ್ಕೆಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು. ಈ ಹಿನ್ನೆಲೆಯಲ್ಲಿ ಮರಳಿ ಪಕ್ಷದ ತೆಕ್ಕೆಗೆ ಈ ಬಾಗಲಕೋಟೆ ಕ್ಷೇತ್ರವನ್ನ ಪಡೆಯೋದಕ್ಕೆ ಬಿಜೆಪಿ ಇಲ್ಲಿ ಸರ್ಕಸ್ ಮಾಡ್ತಾ ಇದೆ. 98 to 2013 ವರೆಗೂ ಕೂಡ ಈ ಕ್ಷೇತ್ರ ಬಿಜೆಪಿಯ ತೆಕ್ಕೆಯಲ್ಲೇ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪ್ರಮುಖವಾಗಿ ಪೂಜಾರ ಆಗಿರ್ಬೋದು, ವೀರಣ್ಣ ಚರಂತಿಮಠ ಅವರು ಈ ಒಂದು ಕ್ಷೇತ್ರವನ್ನ ಗೆದ್ದು ತಾವು ಈ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಈ ಕ್ಷೇತ್ರವನ್ನ ಉಳಿಸಿಕೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಪರಿಷತ್ ಸದಸ್ಯ PH ಪೂಜಾರ್ ಅವರ ಮನವೊಲಿಕೆಯಲ್ಲೂ ಕೂಡ ಬಿಜೆಪಿ ಸಕ್ಸಸ್ ಆಗಿದೆ. ಯಾಕಂತ ಹೇಳಿದ್ರೆ ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಅನ್ನುವಂಥ ಪ್ರಶ್ನೆ ಇತ್ತು. ಕಳೆದ 2 ಬಾರಿ PH ಪೂಜಾರ ಅವರೇ ಈ ಕ್ಷೇತ್ರವನ್ನ ಗೆದ್ದಿದ್ರು. ಆ ನಂತರದನ್ನ ವೀರಣ್ಣ ಚರಂತಿಮಠ ಅವರಿಗೂ ಕೂಡ ಆ ಕ್ಷೇತ್ರವನ್ನ ನೀಡಲಾಗಿತ್ತು. ಹಾಗಾಗಿ ಈ ಸಲ PH ಪೂಜಾರ ಅವರಿಗೆ ಏನಾದರೂ ಟಿಕೆಟ್ ಸಿಗಬಹುದಾ ಅನ್ನುವಂತಹ ಕುತೂಹಲ ಇತ್ತು. ಆದರೆ ಆ ನಂತರ ಆ ಎಲ್ಲ ಅಸಮಾಧಾನವನ್ನ, ಎಲ್ಲ ಗೊಂದಲಗಳನ್ನ ನಿವಾರಿಸಿ ಅಲ್ಲಿ ಮಾತುಕತೆಯನ್ನ ಕೂಡ ಮಾಡ್ತಾರೆ. ಸಂಧಾನ ಕೂಡ ಸಕ್ಸಸ್ ಆಗುತ್ತೆ. ಆದ್ರೆ ಒಳಗಿಂದೊಳಗೆ ಆಂತರಿಕ ಭಿನ್ನಮತ ಇದ್ರೂ ಕೂಡ ಇರಬಹುದು, ಗೊತ್ತಾಗೋದಿಲ್ಲ. ಆದ್ರೆ ಸದ್ಯಕ್ಕೆ ನೇರವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಆ ರೀತಿಯ ಭಿನ್ನಮತ ಇದೀಗ ಕಾಣಿಸ್ತಾ ಇಲ್ಲ. ಇನ್ನು ಕಾಂಗ್ರೆಸ್ ಮತಗಳನ್ನ ಸೆಳೆಯೋದಿಕ್ಕೂ ಕೂಡ ಬಿಜೆಪಿ ನಾಯಕರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಈ ಒಂದು ಕ್ಷೇತ್ರದಲ್ಲಿ. ಕಾರಣ ಮಲ್ಲಿಕಾರ್ಜುನ ಮೇಟಿ ಅವರ ಬೆಂಬಲಿಗರಿದ್ದಾರಲ್ಲ, ಅವರೊಂದಷ್ಟು ಅಸಮಾಧಾನ ಇನ್ನೂ ಕೂಡ ಇದೆ. ಈಗಾಗಲೇ ಅವರ ಕುಟುಂಬದ ಮಧ್ಯೆನೇ ಒಂದು ರೀತಿಯಾದಂತಹ ಅಸಮಾಧಾನ ಇರುವಂತದ್ದು. ಅವರ ಕುಟುಂಬ ಈಗ ಒಂದಾಗಿದ್ರು ಕೂಡ ಅವರವರ ಬೆಂಬಲಿಗರು ಇನ್ನೂ ಕೂಡ ಒಂದಾಗಿಲ್ಲ ಗ್ರೌಂಡ್ ನಲ್ಲಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅದರ ಲಾಭವನ್ನ ಪಡೆಯೋದಿಕ್ಕೆ ಇಲ್ಲಿ ಬಿಜೆಪಿ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿಗಾಗಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗರು ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಅಚ್ಚರಿಯ ಹೇಳಿಕೆಯನ್ನ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಕೊಟ್ಟಿರುವಂತದ್ದು. ಈ ಒಂದು ಹೇಳಿಕೆ ಇದು ಏನು ಬೇಕಾದರೂ ಆಗಬಹುದು. ಒಂದು ಕಡೆ ಕಾಂಗ್ರೆಸ್ನಿಂದ ಹೌದಾ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬಹುದು, ಅಥವಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡದೇ ಇರುವಂತಹ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವಂತಹ ಕೆಲಸವನ್ನ ಇವತ್ತು BY ವಿಜಯೇಂದ್ರ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಡೋದ್ರ ಮೂಲಕ ಮಾಡಿದ್ದಾರೆ. ಸೊ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಈ ಒಂದು ಕುತೂಹಲದ ಮಾತು ಇದೆಯಲ್ಲ, ಇದು ಯಾವ ರೀತಿಯಾಗಿ ಮತಗಳು ಟರ್ನ್ ಆಗತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಯಾಕಂದ್ರೆ ಅವರೇ ಹೇಳ್ಕೊಂಡಾಗ ನಾನೇನು ಉಡಾಫೆಯಿಂದ ಈ ವಿಚಾರವನ್ನ ಹೇಳಿಲ್ಲ, ಬೇಜವಾಬ್ದಾರಿಯಿಂದ ಈ ಹೇಳಿಕೆಯನ್ನ ಕೊಡ್ತಾ ಇಲ್ಲ, ಅವರ ಪರವಾಗಿರುವವರೇ ನಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ BY ವಿಜಯೇಂದ್ರ ಇವರು ಮಾಡಿರುವಂತಹ ಮಾತು ಯಾವ ರೀತಿಯಾಗಿ ಇದು ಟರ್ನ್ ಅನ್ನು ಪಡ್ಕೊಳ್ಳುತ್ತೆ ಅನ್ನುವಂತಹ ಕುತೂಹಲದ ಜೊತೆಗೆ ಕಾಂಗ್ರೆಸ್ ನಾಯಕರು ಈ ವಿಚಾರಕ್ಕೆ ಒಂದು ಲೇವಡಿಯನ್ನು ಕೂಡ ಮಾಡಿದ್ದಾರೆ. ನೀವು ಕಾಂಗ್ರೆಸ್ನವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಆದರೆ ನಾವು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ನವರು ನಿಮ್ಮ ಜೊತೆ ಇಲ್ಲ, ಬಿಜೆಪಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅನ್ನುವಂತಹ ಒಂದು ಮಾತನ್ನ ಕೂಡ ಈಗಾಗಲೇ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BY ವಿಜೇಂದ್ರ ಆಗಿರ್ಬೋದು ಅಥವಾ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇತರೆ ನಾಯಕರು ಏನ್ ಹೇಳಿದ್ದಾರೆ ನೋಡೋಣ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ 2 ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇವೆ, ನಾನು ಸುಮ್ನೆ ನಿಮ್ಗೆ ಹೇಳಿಕೆ ಸುಮ್ನೆ ಉಡಾಫೆಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಬಾಗಲಕೋಟೆನಲ್ಲಿ ಬೇರೆ ಬೇರೆ ಹರಿಕತೆಗಳು ಹೇಳ್ಕೊಂಡಿಲ್ಲಿ ಹಣ ಬಲ ತೋಳ್ಬಲವನ್ನ ಬಳಸ್ಕೊಂಡು ಅಧಿಕಾರದ ದುರ್ಬಳಕೆಯನ್ನ ಮಾಡಿಕೊಂಡು ಇಲ್ಲಿ ದಬ್ಬಾಳಿಕೆ ಮಾಡಬೇಕು ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಹುನ್ನಾರ ನಡೆಸ್ತಾ ಇದೆ. ಆದರೆ ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ, ನಮ್ಮ ವೀರಣ್ಣ ಚರಂತಿಮಠ ಅವರು ಗೆಲ್ತಾರೆ. ಅವ್ರಿಗೆ ಆತಂಕ ಇರೋದು DKಯಿಂದ, ಜನಗಳಿಂದ ಆತಂಕ ಅಲ್ಲ. ಏನಾನ ಸೋತ್ರೆ ನನ್ನ ಚೇರ್ನ ಖಾಲಿ ಎಳ್ಕೊಂಡು ಹೋಗ್ತಾರೆ, ಚೇರ್ ಕಿತ್ಕೊಂಡು ಹೋಗ್ತಾರೆ ಅಂತ ಭಯ. ಆ ಚೇರ್ ಕಿತ್ಕೊಂಡು ಹೋಗ್ತಾರೆ ಭಯದಿಂದ ಸಿದ್ದರಾಮಯ್ಯನವರು 5 ದಿನ ಪ್ರಚಾರ ಹಾಕ್ಕೊಂಡಿದ್ದಾರೆ. ಈಗ ಜಮೀರ್ ಮುಂಚ್ಕೊಂಡು ಅವರು ಕಾಣೆ ಆಗ್ಬಿಟ್ಟಿದಾರಲ್ಲ, ಕೇರಳಗೆ ಹೋಗ್ಬಿಟ್ಟಿದ್ದಾರೆ. ಕಾಣದಂತೆ ಮಾಯವಾದನೋ ನಮ್ಮ ಜಮೀರ, ಕೇರಳಕ್ಕೆ ಓಡಿ ಹೋದರು, ಆ ಸ್ಥಿತಿ ಆಗ್ಬಿಟ್ಟಿದೆ. ಕೈಯ ಕೊಟ್ಟು ಓಡಿ ಹೋದರು, ಕೇರಳಕ್ಕೆ ಕೈಯ ಕೊಟ್ಟು ಓಡಿ ಹೋದ ನಮ್ಮ ಜಮೀರ ಅಂತೇಳಿ ಇಲ್ಲಿ ಆಲಾಪನೆ ಶುರುವಾಗಿದೆ. ಇಲ್ಲಿ
ಅದರಿಂದ ಕಾಂಗ್ರೆಸ್ ಒಂದು ಒಗ್ಗಟ್ಟಿಲ್ಲ ಈಗ. ಯಾಕಂದರೆ ಇದು ಸೋತರೆ ಡಿ ಕೆ ಶಿವಕುಮಾರ್ಗೆ ಒಂದು ಚಾನ್ಸು. ಈ 2 ಎಲೆಕ್ಷನ್ ಸೋತರೆ ಡಿ ಕೆ ಶಿವಕುಮಾರ್ಗೆ ಒಂದು ಚಾನ್ಸು. ಅದಕ್ಕೆ ಡಿ ಕೆ ಅವರು ಕೂಡ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ದಂಗೆ ಕಾಣಿಸ್ತಾ ಇದೆ. ಮೇ 4ಕ್ಕೆ ಗೊತ್ತಾಗೋದು. ಅನ್ನ ಹೊರಗೆ ವೇಟ್ ಮಾಡಬೇಕು. ಒಳಗಿದೆ ಹೊರಗಿದೆ ಅಂತ 4 ತಾರೀಕೆ ಗೊತ್ತಾಗ. ನಮ್ಮ ಹೆಂಗೆ ಹೇಳೋದು ಈಗ ನಾವು ಈಗ ಅವ್ರ ಪರವಾಗಿದ್ದವ್ರು ನಮ್ಮ ಕಣ್ಣು ಹೋದಾರ. ಈಗ ಬಿ ಜೆ ಪಿ ಅವರು ನಮಗೂ ಒಳಗಿದ್ದಾರೆ. ಈಗ ಸುಮಾರು ಜನ ಇದ್ದಾರೆ. ಬಾಗಲಕೋಟೆಯಲ್ಲಂತೂ ಈಗಾಗಲೇ ನಾನಾ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕೂಡ ವಿಜೇಂದ್ರ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಅದು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದ್ರ ಜೊತೆಗೆ ವೀರಣ್ಣ ಚರಂತಿಮಠ ಅವರನ್ನು ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿ ತಂತ್ರಗಾರಿಕೆ ಏನು, ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಈಗಾಗಲೇ ನಾನಾ ತಂತ್ರಗಾರಿಕೆಯನ್ನ ಕೂಡ ಮಾಡ್ತಾ ಇದೆ. ಉಳಿಸಿಕೊಂಡೇ ಕೊಡ್ತೀವಿ ಅನ್ನುವಂತಹ ಅಚಲ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದೆ. ಇದು ಬಾಗಲಕೋಟೆ ಕ್ಷೇತ್ರದಾದ್ರೆ, ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಅಬ್ಬರದ ಪ್ರಚಾರ ಆರಂಭ ಆಗಿದೆ. ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಅದರಲ್ಲಿ ಕೂಡ ಬಿಕ್ಕಟ್ಟಿನ ಮಧ್ಯೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಒಗ್ಗಟ್ಟನ್ನ ತೋರಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಏನೆಲ್ಲ ಬಿಕ್ಕಟ್ಟು ಆಯಿತು ಅನ್ನೋದನ್ನ ನಾವು ನೋಡಿದ್ವಿ. ಅದನ್ನು ಸರಿಪಡಿಸುವಂತಹ ಕೆಲಸಗಳನ್ನ ಕೂಡ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಗೆಲ್ಲೋದಿಕ್ಕೆ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕೂಡ ಅಬ್ಬರದ ಪ್ರಚಾರವನ್ನ ಕೈಗೊಂಡಿದೆ. ಈ ಕ್ಷೇತ್ರವನ್ನ ಉಳಿಸಿಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಆದ್ರೆ ಈ ಕ್ಷೇತ್ರವನ್ನ ಈ ಸಲ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಅಲ್ಲಿ ನಾನಾ ಕಸರತ್ತುಗಳನ್ನ ಮಾಡ್ತಾ ಇದೆ. ಈ ಎಲ್ಲಾ ಬಿಕ್ಕಟ್ಟು ಇದೆಯಲ್ಲ, ಈಗಾಗಲೇ ಒಂದಷ್ಟು ಅಲ್ಪಸಂಖ್ಯಾತರ ವಿಚಾರ ಆಗಿರ್ಬೋದು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದು, ಅನಂತರ ಕೆಲಸ ಆಯಿತು ಸಾದಿಕ್ ಪೈಲ್ವಾನ್ ಅವರನ್ನು ಕರ್ಕೊಂಡು. ಆದ್ರೂ ಕೂಡ ಅಲ್ಪಸಂಖ್ಯಾತರು ಯಾವ ರೀತಿಯಾಗಿ ಈ ಒಂದು ಮುನಿಸನ್ನ ಮರೆತು ಕಾಂಗ್ರೆಸ್ ಜೊತೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಇದೆ. ಸೊ ಬಿಕ್ಕಟ್ಟಿನ ಮಧ್ಯೆ ಮತದಾರರ ಮನವೊಲಿಕೆಗೆ ಕಾಂಗ್ರೆಸ್ ಶತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ಕೇವಲ ಅವರ ಒಂದು ಭಾಗದ ನಾಯಕರುಗಳ ಬಿಕ್ಕಟ್ಟು ಮಾತ್ರ ಅಲ್ಲ, ಸಚಿವರುಗಳ ಬಿಕ್ಕಟ್ಟು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅವರಿಗಿರುವಂತಹ ಅಸಮಾಧಾನ ಕೂಡ ಈಗಾಗಲೇ ನೇರವಾಗಿ ಕಾಣಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಂಡಾಯದ ಬಾವುಟವನ್ನ ಹಾರಿಸಿ ಬಳಿಕ ಸಾದಿಕ್ ಪೈಲ್ವಾನ್ ಅವರು ಸೈಲೆಂಟ್ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ನಾಮಪತ್ರವನ್ನ ವಾಪಸ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಂತ ಹೇಳಿ ನಾನು ಕಣದಲ್ಲಿ ಇದ್ರೂ ಕೂಡ ನನಗೆ ವೋಟ್ ಹಾಕಬೇಡಿ ಅಂತ ಹೇಳಿ ಸಾದಿಕ್ ಹೇಳಿಸುವಂತಹ ಕೆಲಸದಲ್ಲಿ ಸಕ್ಸಸ್ ಆದರು ಕಾಂಗ್ರೆಸ್ ನಾಯಕರು. ಸೊ ಕಾಂಗ್ರೆಸ್ ನಾಯಕರ ಮನವೊಲಿಕೆಗೆ ಒಪ್ಕೊಂಡಿದ್ದಾರೆ ಸಾದಿಕ್ ಪೈಲ್ವಾನ್ ಅವರು. ಒಂದಷ್ಟು ಬೇಡಿಕೆಗಳು, ಒಂದಷ್ಟು ಷರತ್ತುಗಳು ಎಲ್ಲವೂ ಕೂಡ ಇದೆ, ಭರವಸೆಗಳು ಕೂಡ ಸಿಕ್ಕಿದೆ. ಆದ್ರೆ ಇಲ್ಲಿ ಸಚಿವ ಜಮೀರ್ ಅಹಮದ್ಗೆ ಮಾತ್ರ ಮುನಿಸು ಇನ್ನೂ ಕೂಡ ಕಡಿಮೆ ಆದ ಹಾಗೆ ಕಾಣಿಸ್ತಾ ಇಲ್ಲ. ಇದರ ಹಿಂದೆ ಇದ್ದಿದ್ದು, ಸಾದಿಕ್ ಪೈಲ್ವಾನ್ ಅವರ ಹಿಂದೆ ಇದ್ದಿದ್ದು ಜಮೀರ್ ಅಹಮದ್ ಅನ್ನುವಂತಹ ಮಾತುಗಳು ಕೂಡ ಇತ್ತು. ಎಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಇಲ್ಲಿವರೆಗೂ ಕೂಡ ಆ ಮಾತಿಗೆ ಒಂದು ಸರಿಯಾದಂತಹ ಉತ್ತರವನ್ನ ಕೊಡ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಇನ್ನೂ ಕೂಡ ಪ್ರಚಾರದ ಕಣಕ್ಕೆ ಅಲ್ಲಿ ಬಂದೇ ಇಲ್ಲ. ಕೇಳಿದ್ರೆ ನಾನಾ ಉತ್ತರಗಳು ಸಿಗ್ತಾ ಇದೆ. ಕೇರಳ ಚುನಾವಣೆಯ ವಿಚಾರವನ್ನ ಪ್ರಸ್ತಾಪ ಮಾಡಲಾಗುತ್ತೆ. ಆದ್ರೆ ಇದರ ಹಿಂದೆ ಜಮೀರ್ ಅಹಮದ್ ಅವರು ಇರೋದು, ಮುನಿಸು ಇನ್ನೂ ಕೂಡ ಕಡಿಮೆ ಆಗದೆ ಇರೋದು ಸ್ಪಷ್ಟವಾಗಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಟೆನ್ಷನ್ಗೂ ಕೂಡ ಕಾರಣ ಆಗ್ತಾ ಇದೆ. ರಾಜ್ಯದ ಬೈ ಎಲೆಕ್ಷನ್ ಪ್ರಚಾರದ ಕಡೆ ಇನ್ನೂ ಕೂಡ ಸಚಿವ ಜಮೀರ್ ಅಹಮದ್ ಅವರು ತಲೆ ಹಾಕಿಲ್ಲ. ಈಗಾಗಲೇ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಕೊನೆಯ 2 ದಿನಗಳಲ್ಲಿ ಬರ್ತಾರೆ, ಅವರು ಪ್ರಚಾರವನ್ನ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಆ ರೀತಿಯಾಗಿ ಆಗುತ್ತಾ ಇಲ್ವಾ ಅನ್ನುವಂತಹ ಆತಂಕ ಕಾಂಗ್ರೆಸ್ನ ನಾಯಕರಲ್ಲಿ ಇರುವುದನ್ನ ನಾವು ಗಮನಿಸಬಹುದು. ಆಗ ನಾನು ಹೇಳಿದ ಹಾಗೆ ಅಲ್ಲಿ ಯಾವ ರೀತಿಯ ಉತ್ತರ ಬರ್ತಾ ಇದೆ ಅಂತ ಹೇಳಿದ್ರೆ, ಕೇರಳದಲ್ಲಿ ಎಲೆಕ್ಷನ್ ಆಗ್ತಾ ಇದೆ, ಕೇರಳದ ಚುನಾವಣಾ ಪ್ರಚಾರದಲ್ಲಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರು. ಹಾಗಾಗಿ ಅವರು ಇಲ್ಲಿ ಬಂದು ಪ್ರಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಚುನಾವಣೆಗಿಂತಲೂ ದೊಡ್ಡ ಚುನಾವಣೆ ಕೊಡ್ಬೇಕಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಇನ್ನು 33 ವಿಧಾನಸಭೆ ಕ್ಷೇತ್ರಗಳ ಉಸ್ತುವಾರಿಯನ್ನ ಹೊತ್ತು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಅವರು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರುಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಈ ಚುನಾವಣಾ ಪ್ರಚಾರಕ್ಕೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಕೊನೆಯ 2 ದಿನಗಳ ಕಾಲ ಅವರು ಇಲ್ಲಿ ಬಂದು ಪ್ರಚಾರವನ್ನ ಮಾಡ್ತಾರೆ. ಮತದಾರರ ಮನವನ್ನ ಒಲಿಸುವಂತಹ ಕೆಲಸ ಖಂಡಿತವಾಗ್ಲೂ ಕೂಡ ಜಮೀರ್ ಅಹಮದ್ ಅವರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪರ್ಸೆಂಟ್ನಷ್ಟು ಮುಸ್ಲಿಂ ವೋಟ್ಗಳು ಕೂಡ ಇರುವಂತದ್ದು. ಆ ಒಂದು ಮುಸ್ಲಿಂ ವೋಟುಗಳನ್ನ ಯಾವುದೇ ಕಾರಣಕ್ಕೂ ನಮ್ಮ ಕೈಯಿಂದ ಜಾರಿ ಹೋಗದ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗೆ ಇರುವಂತಹ ದೊಡ್ಡ ತಲೆನೋವು.
ಹಾಗಾಗಿ ಮುಸ್ಲಿಂ ಮತದಾರರೇ ಹೆಚ್ಚಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಸಲ ಮುನಿಸು ಮರೆತು ತಮ್ಮ ಅಸಮಾಧಾನವನ್ನ ಮರೆತು ಮುಸ್ಲಿಂ ಮತದಾರರು ಕಾಂಗ್ರೆಸ್ಗೆ ವೋಟನ್ನ ಹಾಕ್ತಾರಾ ಅಥವಾ ಈ ಸಲ ಏನು ಈ ತರ ಆಗಿದೆ ನಾವು ಖಂಡಿತ ವೋಟ್ ಹಾಕಲ್ಲ ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾರಾ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ. ಇನ್ನು ಏಪ್ರಿಲ್ 3ರಂದು ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಚಾರವನ್ನ ಮಾಡಲಿಕ್ಕೆ ಇದ್ದಾರೆ. ಸಿದ್ದರಾಮಯ್ಯ ಅವರು ಈಗಾಗಲೇ ಕಳೆದ ಇವತ್ತು ಹಾಗೆಯೇ ಇನ್ನು 2 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ರೆ, ದಾವಣಗೆರೆಯಲ್ಲಿ ಏಪ್ರಿಲ್ 3ರಂದು ಸಿದ್ದರಾಮಯ್ಯ ಅವರು ಪ್ರಚಾರವನ್ನ ನಡೆಸಲಿದ್ದಾರೆ. ಈ ಕ್ಷೇತ್ರ ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಏನೇ ಗೊಂದಲಗಳು ಇದ್ರೂ ಕೂಡ ಕೊನೆಗೂ ಅಹಮದ ಆಧಾರದ ಮೇಲೆ ಈಗಾಗಲೇ ಎಸ್ ಮಲ್ಲಿಕಾರ್ಜುನ ಅವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ ಈ ಒಂದು ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು, ಸಾಕಷ್ಟು ಲಾಬಿಯನ್ನು ಕೂಡ ಅಲ್ಲಿ ಮಾಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಅಂದು ಬರಲೇಬೇಕು ಅಂತ ಹೇಳಿ ಜಮೀರ್ ಅಹಮದ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರುಗಳ ಮಾತುಗಳು ಏನು ನೋಡೋಣ. ಎಲ್ಲ ಒಂದು ಕಡೆ ಚುನಾವಣೆ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಅವರ ಬೇಡಿಕೆ ಜಾಸ್ತಿ ಆಗಿರಬೇಕು ಕರ್ನಾಟಕಕ್ಕಿನ್ನ. ಅಲ್ಲಪ್ಪ ಸ್ವಲ್ಪ ಏನು ನೋಡಿ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾರು ಎಫೆಕ್ಟ್ ಆಗುತ್ತೆ ಯಾರು ಎಫೆಕ್ಟ್ ಆಗಲ್ಲ ಅನ್ನೋದಕ್ಕಿಂತ ಉತ್ತಮ ಯುವ ನಾಯಕತ್ವವನ್ನು ಆ ಭಾಗಕ್ಕೆ ಕಾಂಗ್ರೆಸ್ ಪಕ್ಷ ನೀಡಿದೆ. ಜೊತೆಗೆ ಒಳ್ಳೆಯ ಹಿರಿಯ ನಾಯಕರು ಅವರ ಕಾಲವಾಗಿದ್ದರಿಂದ ಅವರ ನಿಧನದ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ಏನು ಅವಕಾಶಗಳಿರ್ತದೆ ಅದನ್ನು ಕೂಡ ಕೊಡ್ತಾರೆ. ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ಗಮನಿಸ್ತದೆ, ಹೈಕಮಾಂಡ್ ಸಂಬಂಧಪಟ್ಟಂಥ ವಿಚಾರ. ಒಟ್ಟಾರೆಯಾಗಿ ಈ ಚುನಾವಣೆಯಲ್ಲಿ ಖಂಡಿತ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಮುಸ್ಲಿಮ್ಸು ಅಲ್ಲಿ ಟಿಕೆಟ್ ಕೇಳಿದರು, ಕೊಡೋಕ್ಕಾಗಲಿಲ್ಲ. ರಾಜ್ಯಸಭಾ ಅಥವಾ ವಿಧಾನ ಪರಿಷತ್ತಿಗೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರೆಲ್ಲ ಹೇಳಿರ್ತಾರೆ. ಮತ್ತು ಸೀಟ್ ಕೊಟ್ಟಿಲ್ಲ ಅಂತ ಮುನಿಸ್ಕೊಂಡೇನು ಅವ್ರೇನು ಬಿ ಜೆ ಪಿಗೆ ಹಾಕೋಕೆ ಹೋಗಲ್ಲ. ಬಿ ಜೆ ಪಿಗೆ ಯಾಕೆಂದರೆ ಬಿ ಜೆ ಪಿಯವರು ಅವರ ನೋಡ್ತಾ ಇದ್ದೀವಲ್ಲ 13 ವರ್ಷದಿಂದ ಯಾವ ರೀತಿ ಇವರು ಮುಸ್ಲಿಮ್ಸ್ ಇರ್ಬೋದು ಅವ್ರ ಮೇಲೆ ಯಾವ ರೀತಿ ಇವರು ಅವನ್ನ ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಆ ಮೃತರ ಮನೆತನಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಈ ಟಿಕೆಟನ್ನು ಕೊಟ್ಟಿದ್ದಾರೆ. ಬೇರೆ ಎಲ್ಲರನ್ನ ಮನವೊಲಿಸಲಾಗಿದೆ. ನೀವೆಲ್ಲ ನೋಡಿದ್ದೀರಿ, ಆ ಪೈಲ್ವಾನ್ ಅವರು ಕೂಡ ಈಗ ಕಂಟೆಸ್ಟಿಂದ ರಿಟೈರ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೇನಿಲ್ಲ, ಇವತ್ತು ನಮಗೆಲ್ಲ ಯಾವತ್ತು ಸಪೋರ್ಟ್ ಮಾಡಿದ್ದಾರೆ ಅಲ್ಪಸಂಖ್ಯಾತರು. ನಮಗೆ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ. ಇಲ್ಲೂ ಕೂಡ ದಾವಣಗೆರೆಯಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ. ಅದರಲ್ಲಿ ಏನಿಲ್ಲ, ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ನಾವು ಒಂದಾಗಿದ್ದೀವಿ. ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ. ರೈಟ್, ಇವತ್ತೂ ಕೂಡ ನಾನು ಪತ್ರಿಕೆಯಲ್ಲಿ ನಾನು ಓದ್ತಾ ಇದ್ದೆ. ಇವಾಗ ಈ ಚುನಾವಣೆಯಲ್ಲಾಗಲಿ, ಕೇರಳದಲ್ಲಾಗಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಾಗಲಿ ಎಲ್ಲ ಚುನಾವಣೆಯಲ್ಲೂ ನಾವು ಒಟ್ಟಾಗಿ ನಾವು ಮಾಡ್ತಾ ಇದ್ದೀವಿ. ಅದ ನಂತರ ಹೈಕಮಾಂಡ್ ಅವರು ಯಾವೊಂದು ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ, ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದೀವಿ. ಸೊ ಅದು ಏನು ವಿಷಯನೇ ಬರಲ್ಲ. ಸೊ ಈಗಾಗಲೇ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ನಾವು ಒಗ್ಗಟ್ಟಾಗಿದ್ದೀವಿ, ಎಲ್ಲ ಚುನಾವಣೆಗಳಲ್ಲಿ ಬರುತ್ತೆ ಹೋಗುತ್ತೆ, ಆದರೆ ಆ ನಂತರ ಅವೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ. ಅದೇ ರೀತಿಯಾಗಿ ಇದೀಗ ಬಿಜೆಪಿಯಲ್ಲೂ ಕೂಡ ಒಂದು ರೀತಿಯ ಇಕ್ಕಟ್ಟು ಇತ್ತು, ಬಿಕ್ಕಟ್ಟು ಇತ್ತು. ಆದರೆ ಆ ಒಂದು ಬಿಕ್ಕಟ್ಟಲ್ಲೂ ಕೂಡ ಇದೀಗ ಒಗ್ಗಟ್ಟು ಕಾಣಿಸ್ತಾ ಇದೆ. ಶಾಮನೂರು ಕೋಟೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಆ ಒಂದು ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಈಗಾಗಲೇ ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಕೋಟೆಯನ್ನ ಗೆಲ್ಲೋದಿಕ್ಕೆ ಸಾಕಷ್ಟು ಬೇಕಾಗಿರೋದು ಒಗ್ಗಟ್ಟಿನ ಸಂದರ್ಭ. ಆ ಒಂದು ಒಗ್ಗಟ್ಟು ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವ ಒಗ್ಗಟ್ಟು ಕೂಡ ಕಾಣಿಸಿರ್ಲಿಲ್ಲ. ಹಾಗಾಗಿ ಬಿಜೆಪಿ ನಾಯಕರು ಈಗಾಗಲೇ ಕಸರತ್ತನ್ನ ಮಾಡಿ ಆ ರೀತಿಯ ಶಮನವನ್ನ, ಅಂದ್ರೆ ಏನು ಸಮಸ್ಯೆ ಇತ್ತು, ಏನು ಗೊಂದಲ ಇತ್ತು, ಅಸಮಾಧಾನ ಇತ್ತು, ಅದನ್ನ ಬಗೆಹರಿಸುವಂತಹ ಕೆಲಸ ಮಾಡಿದ್ದಾರೆ. ಒಗ್ಗಟ್ಟಿನ ಮಂತ್ರವನ್ನ ಇದೀಗ ಜಪಿಸ್ತಾ ಇದ್ದಾರೆ BY ವಿಜೇಂದ್ರ ಅವರು. ಇಬ್ಬರು ನಾಯಕರು, ಸಿದ್ದೇಶ್ವರ ಆಗಿರ್ಬೋದು, ರೇಣುಕಾಚಾರ್ಯ ಅವರು, ಅವರ ನಡುವಿನ ಮುನಿಸನ್ನ ಸರಿ ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ಇವರಿಬ್ಬರನ್ನ ಕೂಡ ಒಗ್ಗೂಡಿಸಿ ಪ್ರಚಾರವನ್ನ ಈಗಾಗಲೇ ಆರಂಭ ಮಾಡಿದ್ದು. ರೇಣುಕಾಚಾರ್ಯ ಅವರು ಟಿಕೆಟ್ ಅನೌನ್ಸ್ ಆದಾಗ ಹೇಳ್ತಾ ಇದ್ರು, ನನಗೆ ಇದು ಗೊತ್ತೇ ಇಲ್ಲ, ಆಶ್ಚರ್ಯಕರ ರೀತಿಯಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಹತ್ರ ಮಾತಾಡಬಹುದಾಗಿತ್ತು. ಹಾಗಂತ ಹೇಳಿ ಇದೇನು ನಾನು ಹೇಳುವಂತ ಭಿನ್ನಮತ ಅಲ್ಲ ಅನ್ನುವ, ಬಂಡಾಯ ಅಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು. ಸೊ ಭಿನ್ನಾಭಿಪ್ರಾಯವನ್ನ
ವಿಚಾರವನ್ನ ಮರೆತು ಈಗ ನಾಯಕರುಗಳು ಇವರಿಬ್ಬರಿಗೂ ಕೂಡ ಒಗ್ಗಟ್ಟಿನ ಪ್ರಚಾರ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಮುದಾಯವಾರು ನಾಯಕರ ಜೊತೆಗೂ ಕೂಡ ಸಭೆಯನ್ನ ಮಾಡಬೇಕು, ನಿರಂತರವಾಗಿ ಸಭೆಯನ್ನ ಮಾಡಿ ಮನವೊಲಿಸುವಂತಹ ಕೆಲಸಗಳು ಆಗಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಹೇಳಲಾಗಿದೆ. ಇನ್ನು ಈಗಾಗಲೇ ಇವರ ಒಂದು ಪ್ರಚಾರಕ್ಕೆ ವಿಸ್ತಾರಕರು ಬೂತ್ನ ಪ್ರಮುಖರ ಜೊತೆ ಕೂಡ ಮೀಟಿಂಗ್ ಅನ್ನ ಮಾಡಬೇಕು. ಪ್ರತಿ ಒಂದು ಬೂತ್ಗೂ ಕೂಡ ವಿಸ್ತಾರಕರನ್ನ ಈಗಾಗಲೇ ನೇಮಕ ಮಾಡಲಾಗಿದೆ. ಆ ಮೂಲಕ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಮುಸ್ಲಿಂ ಮತಗಳನ್ನ ಸೆಳೆಯೋದಕ್ಕೆ ಏಜೆಂಟ್ಸ್ ಅನ್ನ ಕೂಡ ಈಗಾಗಲೇ ನೇಮಕ ಮಾಡಲಾಗಿದೆ. ಏಜೆಂಟ್ಗಳ ಮೂಲಕ ಮತದಾರರು, ಮುಸ್ಲಿಂ ಮತದಾರರ ಮನವೊಲಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಈ ಟಾಸ್ಕ್ ಅನ್ನ ನೀಡಲಾಗಿದೆ. ಅಲ್ಪಸಂಖ್ಯಾತರ ಪ್ರಾಬಲ್ಯದ 62 ಬೂತ್ಗಳಲ್ಲಿ ಏಜೆಂಟ್ಸ್ ಈಗ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮತದಾರರ ಮನವೊಲಿಸುವ ಕೆಲಸವನ್ನ ಈ ಏಜೆಂಟ್ಗಳ ಮೂಲಕ ಮಾಡಿಸಲಾಗ್ತಾ ಇದೆ. ಶ್ರೀನಿವಾಸ್ ಅವರ ಪರವಾಗಿ ಪ್ರಮುಖ ನಾಯಕರಿಂದ ಕ್ಯಾಂಪೇನ್ ಅನ್ನ ಕೂಡ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಪಟ್ಟಿಯನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಈ ಸಲ ಯಾವುದೇ ಕಾರಣಕ್ಕಾದ್ರೂ ನಾವು ಕಮಲವನ್ನ ಅರಳಿಸಲೇಬೇಕು, ಈ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ನಾಯಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಇದ್ದಂತಹ ಭಿನ್ನಾಭಿಪ್ರಾಯಗಳು ಅಥವಾ ಏನು ಇಬ್ಬರ ರಾಜ್ಯಗಳ ಮೂರನಿಗೆ ಲಾಭ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಲಾಭವನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಇದೀಗ ಬಿಜೆಪಿ ಮಾಡ್ತಾ ಇದೆ. ಇನ್ನು ಇಲ್ಲಿ ಸಚಿವರಿಗೆ ಒಂದು ಗ್ರೌಂಡ್ ಟಾಸ್ಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸಚಿವರುಗಳಿಗೆ ಯಾವ ರೀತಿಯಾಗಿ ಕಾಂಗ್ರೆಸ್ ಟಾಸ್ಕ್ ಅನ್ನ ಕೊಟ್ಟಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣವನ್ನ ಗೆಲ್ಲೋದಕ್ಕೆ ಈ ಸಲ ಶತಾಯಗತಾಯ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸಚಿವರು, ಶಾಸಕರು, ಪರಿಷತ್ ಸದಸ್ಯರು ಕ್ಷೇತ್ರಗಳಲ್ಲೇ ಠಿಕಾಣಿ ಇರಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ. ಗ್ರಾಮಕ್ಕೊಬ್ಬ ಪರಿಷತ್ ಸದಸ್ಯ, ಹೋಬಳಿಗೊಬ್ಬ ಪ್ರಬಲ ಶಾಸಕ, ಜಿಲ್ಲಾ ಪಂಚಾಯತ್ಗೆ ಒಬ್ಬ ಸಚಿವ ಅಂತ ಹೇಳಿ ಈಗಾಗಲೇ ಪ್ರಚಾರದ ಉಸ್ತುವಾರಿಯನ್ನಾಗಿ ನೇಮಕ ಕೂಡ ಮಾಡಲಾಗಿದೆ. ಆ ರೀತಿಯ ಹೊಣೆಗಾರಿಕೆಯನ್ನ ನೀಡಲಾಗಿದೆ. ಆಯಾ ಭಾಗದಲ್ಲಿರುವಂತಹ ವಿವಿಧ ಸಮುದಾಯಗಳನ್ನ ಸೆಳೆಯುವಂತಹ ಹೊಣೆಯನ್ನ ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಆಯಾ ಭಾಗದ ಎಲ್ಲಾ ನಾಯಕರಿಗೂ ಕೂಡ ನೀಡಲಾಗಿದೆ. ಬೈ ಎಲೆಕ್ಷನ್ ಮತಗಳಿಕೆ ಆಧಾರದಲ್ಲೇ ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯನ್ನ ನೀಡುವ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಹಾಗಾಗಿ ಈ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನ ಕೂಡ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ಮತದಾರರ ಮನವೊಲಿಸುವಂತಹ ಪ್ರಯತ್ನದಲ್ಲಿ ಈ ಎರಡೂ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳು ಯಾವ ರೀತಿಯಾಗಿ ಕಸರತ್ತನ್ನ ಮಾಡ್ತವೆ ಅನ್ನುವಂತಹದನ್ನ ಪ್ರತಿನಿತ್ಯ ನಿಮ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ, ಭಾರತದಲ್ಲಿ ಅಡುಗೆ ಮನೆ ವಾರ್. ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳ ಸಂಕಟ ಕೇಳೋರಿಲ್ಲ. ರಾಜ್ಯದ ಜಿಲ್ಲೆಗಳಲ್ಲೂ ಗ್ಯಾಸ್ನದ್ದೇ ಗೋಳು. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಮುಗಿಯಾದ ಯುದ್ಧ, ತಪ್ಪದ ಗೋಳು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಈಗಾಗಲೇ ಪ್ರತಿನಿತ್ಯ ಕೂಡ ಅದರ ಎಫೆಕ್ಟ್ ಅನ್ನು ನಾವು ಅನುಭವಿಸ್ತಾನೆ ಇದ್ದೀವಿ. ಕಮರ್ಷಿಯಲ್ ಗ್ಯಾಸ್ ಕಂಟಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಹೆಚ್ಚುವರಿ ಗ್ಯಾಸ್ ಕೊಟ್ಟರು ಕೂಡ ದಾಹ ತೀರ್ತಾನೆ ಇಲ್ಲ. ಮತ್ತೆ ಈ ಒಂದು ಗ್ಯಾಸ್ನ ಸಮಸ್ಯೆ ಆಗ್ತಾನೆ ಇದೆ. LPGಗಾಗಿ ಆಟೋ ಚಾಲಕರು ಪ್ರತಿನಿತ್ಯ ಗೋಳನ್ನ ಅನುಭವಿಸ್ತಾ ಇದ್ದಾರೆ. ಪ್ರತಿನಿತ್ಯ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವುದನ್ನ ಪ್ರತಿನಿತ್ಯ ಅವರ ಬಾಯಿಗಳಲ್ಲೇ ಕೇಳ್ತಾ ಇದ್ದೀವಿ. ಒಂದ್ ಕಡೆ ಹೋಟೆಲ್ ಮಾಲೀಕರು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಇನ್ನು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಪರ್ಯಾಯ ಮಾರ್ಗವನ್ನ ಈಗ ಅವಲಂಬನೆ ಮಾಡಿಕೊಂಡ್ರೆ, ಮತ್ತೊಂದ್ ಕಡೆ ಆಟೋ ಚಾಲಕರು ಪ್ರತಿನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ. ಬಂಕ್ಗಳಲ್ಲಿ ನಮ್ಗೇನೆ ಸಿಗ್ತಾ ಇಲ್ಲ, ನಿಮ್ಗೆ ಹೇಗೆ ಕೊಡೋದು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ರೀತಿಯ ಸಮಸ್ಯೆಗಳು ಪ್ರತಿ ಒಂದು ಹಂತದಲ್ಲೂ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಗ್ಯಾಸ್ ಗೋಳು ಯಾವ ರೀತಿಯಾಗಿ ಇದೆ, ಯಾವ್ಯಾವ ವಿಭಾಗದ ಮೇಲೆ, ಉದ್ಯಮದ ಮೇಲೆ ಈ ಸಮಸ್ಯೆ ತಟ್ಟುತ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಇನ್ನೂ ಕೂಡ ಸಮಸ್ಯೆ ತಗ್ತಾ ಇಲ್ಲ, ಸಮಸ್ಯೆ ಜಾಸ್ತಿ ಆಗ್ತಾನೆ ಇದೆ. ಪ್ರತಿನಿತ್ಯ ಸಮಸ್ಯೆಯನ್ನ ಈಗಾಗಲೇ ಹೋಟೆಲ್ನ ಮಾಲೀಕರು ಅನುಭವಿಸ್ತಾ ಇದ್ದಾರೆ, ಆಟೋ ಚಾಲಕರು ಅನುಭವಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಗ್ಯಾಸ್ ಸಮಸ್ಯೆಗೆ ಪರಿಹಾರಕ್ಕೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೂಲಕ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹರ ಸಾಹಸವನ್ನ ಮಾಡ್ತಾ ಇದೆ. ನಮಗೆ ಹೆಚ್ಚುವರಿಯಾಗಿ ಸಿಲಿಂಡರ್ಗಳನ್ನ ಕೊಡಿ ಅನ್ನುವಂತಹ ಕೇಳ್ತಾ ಇದೆ. ಗ್ಯಾಸ್ಗಳ ಕೊರತೆ ಆಗ್ತಾ ಇದೆ ಅನ್ನೋದನ್ನ ಹೇಳುವ ಪ್ರಯತ್ನಗಳು ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರಗಳಿಂದ ನಿರಂತರವಾಗಿ ಒತ್ತಡವನ್ನ ಹೇರಲಾಗ್ತಾ ಇದೆ. ಕಾರಣ ಇಲ್ಲಿ ನೂರಾರು ಸಮಸ್ಯೆಗಳು ಉಂಟಾಗ್ತಾ ಇದೆ. ಇದನ್ನ ಪರಿಹರಿಸೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಕೇಂದ್ರ ನಮಗೆ ಈ ರೀತಿಯ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಚುನಾವಣಾ ರಾಜ್ಯಗಳಲ್ಲೂ ಕೂಡ ಇದೀಗ ಗ್ಯಾಸ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈಗ ನಡೀತಾ ಇರುವಂತಹ ಈ ಒಂದು ಕರ್ನಾಟಕದಲ್ಲಿ ಮಾತ್ರ ಬೈ ಎಲೆಕ್ಷನ್ ನಡೀತಾ ಇರುವಂತದ್ದು, ಅಸ್ಸಾಂ ಆಗಿರ್ಬೋದು, ತಮಿಳುನಾಡು
ಆಗಿರ್ಬೋದು, ಹೀಗೆ ಎಲ್ಲಾ ರಾಜ್ಯಗಳು ನಡೀತಾ ಇರುವಂತಹ ಚುನಾವಣೆಗಳಲ್ಲಿ ಜಾಸ್ತಿಯಾಗಿ ಈ ಒಂದು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಕೇಂದ್ರಕ್ಕೆ. ರಾಜ್ಯದ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಪ್ರತಿನಿತ್ಯ ಬರ್ತಾರೆ, ಸರದಿ ಸಾಲಲ್ಲಿ ನಿಲ್ಲೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರು ಏನ್ ಹೇಳಿದ್ದಾರೆ ನೋಡೋಣ. ಇವತ್ತು ಆಯಿಲ್ ಕಂಪನೀಸ್ ಎಲ್ಲನೂ ಆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರಿದ್ದಾರೆ ಅವ್ರು ಕಳಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಈ ಹೋಟ್ಲ್ಸ್ ಯಾರಿದ್ದಾರೆ 17,500 ಅನೌನ್ಸ್ ಮಾಡಿದ್ದೀನಲ್ಲ, ದೇ ವಿಲ್ ಗೆಟ್. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿಶೇಷವಾಗಿ ಒಂದು ಮನವಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ನೀವೇ ಗ್ಯಾಸ್ ಕೊಟ್ಟು ಒಲೆ ಉರಿಸೋದು ನಿಲ್ಲಿಸಿದ್ದೀರಿ, ಎಲೆಕ್ಟ್ರಿಕ್ ಉಪಯೋಗಿಸೋದು ನಿಲ್ಲಿಸಿದ್ದೀರಿ. ಇವತ್ತು ಸಡನ್ನಾಗಿ ವಾಪಸ್ ಬಂದರೆ ಇಟ್ ಈಸ್ ಯುವರ್ ಡ್ಯೂಟಿ ಟು ಅಡ್ರೆಸ್ ದೀಸ್ ಥಿಂಗ್ಸ್. ನೀವು ಎಲ್ಲಿಂದ ತರ್ತಿರೋ ಏನೋ ಗೊತ್ತಿಲ್ಲ. ಕಮರ್ಷಿಯಲ್ಲು ಎಷ್ಟು ಸಿಲಿಂಡರ್ ಕೊಟ್ಟರು ನಾವು ಖರ್ಚು ಮಾಡ್ತೀವಿ ಅಂತೇಳಿ ಫೋರ್ಸ್ ಮಾಡಿ ಖರ್ಚು ಮಾಡ್ತಿದ್ದೀವಿ. ಇದ್ದಕ್ಕಿದ್ದಂಗೆ ನೀವಿಲ್ಲ ಅಂತೇಳಂದರೆ ಯು ಶುಡ್ ಮೇಕ್ ಅನ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಫ್ರಮ್ ಅದರ್ ಕಂಟ್ರೀಸ್, ಸಮ್ ಅದರ್ ವೇಸ್ ಆಫ್. ನೀವೇನಾದರೂ ಮಾಡಿ ಅದನ್ನು ಆರ್ಗನೈಸ್ ಮಾಡಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ಹೇಳ್ತೀನಿ, ಸಂಬಂಧಪಟ್ಟ ಪೆಟ್ರೋಲಿಯಂ ಮಿನಿಸ್ಟರ್ ಕೂಡ ಮನವಿ ಮಾಡ್ತೀನಿ. ಈ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ತಪ್ಪು ಮಾಹಿತಿಯನ್ನ ಕೊಡ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಒಂದ್ ಕಡೆ ಏನು ರಾಜ್ಯ ಸರ್ಕಾರ ಒಂದಷ್ಟು ಲೆಕ್ಕಗಳನ್ನ ಕೊಟ್ಟಿದೆ, ಆ ಲೆಕ್ಕಗಳಲ್ಲಿ ತಪ್ಪು ಮಾಹಿತಿಗಳು ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬೇಕಾದಂತಹ ಸೌಲಭ್ಯ ಎಷ್ಟು ಬೇಕಾಗಿತ್ತು, ಆದ್ರೆ ಅವ್ರು ಕೊಡ್ತಾ ಇರುವಂತಹ ಒಂದು ಲೆಕ್ಕಾಚಾರವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚುವರಿ ಸಿಲಿಂಡರ್ನ ವಿಚಾರವನ್ನ ಶಿಕ್ಷಣ ಸಂಸ್ಥೆ ಆಸ್ಪತ್ರೆಗೆ 4,200 ಸಿಲಿಂಡರ್ ಅನ್ನೋದನ್ನ ಕೂಡ ಸರ್ಕಾರ ಹೇಳ್ಕೊಂಡಿದ್ದು, ಸರ್ಕಾರಿ ಸಂಸ್ಥೆಗಳಿಗೆ 1,200 ಸಿಲಿಂಡರ್ಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದೆ. ಹೋಟೆಲ್ಗೆ ಆಗಿರಬಹುದು, ಡಾಬಾಗಳಿಗೆ 17,500 ಸಿಲಿಂಡರ್ಗಳ ವಿಚಾರವನ್ನ ಸರ್ಕಾರ ಹೇಳಿದೆ. ಕೃಷಿ ಸಂಬಂಧಿತ ಕ್ಷೇತ್ರಗಳಿಗೆ 6,000 ಸಿಲಿಂಡರ್ ಪೂರೈಕೆಯ ವಿಚಾರವನ್ನ ಸರ್ಕಾರ ಪ್ರಸ್ತಾಪ ಮಾಡಿದೆ. ಇತರೆ ಅತ್ಯಗತ್ಯ ಕ್ಷೇತ್ರಗಳಿಗೆ 563 ಸಿಲಿಂಡರ್ನ ವ್ಯವಸ್ಥೆಯನ್ನ ಮಾಡಿದೆ ಅಂತ ಹೇಳ್ತೆ. ಒಟ್ಟು 29,463 ಸಿಲಿಂಡರ್ಗಳು ಇಲ್ಲಿ ಬೇಕಾಗಿರುವುದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ತಪ್ಪು ಮಾಹಿತಿಯ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಆಟೋ ಎಲ್ಪಿಜಿಯ ಕೊರತೆಯಿಂದ ಆಟೋ ಚಾಲಕರು ಹೈರಾಣ ಆಗ್ತಾ ಇದ್ದಾರೆ. ನಮಗೆ ಎಲ್ಪಿಜಿಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರತಿನಿತ್ಯ ಬಂಕ್ಗಳ ಮುಂದೆ ಹೋಗಿ ನಿಲ್ತಾ ಇದ್ದಾರೆ. ಬಹುತೇಕ ಆಟೋ ಎಲ್ಪಿಜಿ ಬಂಕ್ಗಳಲ್ಲಿ ಔಟ್ ಆಫ್ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳೇ ಕಾಣಿಸ್ತಾ ಇದೆ. ಅದರಲ್ಲಿ ರಾಜ್ಯ ಸರ್ಕಾರ ಮಾತ್ರ ಹೇಳ್ತಾ ಇದೆ ಆಟೋ ಎಲ್ಪಿಜಿಯ ಕೊರತೆನೇ ಇಲ್ಲ ನಮ್ಮಲ್ಲಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆ. 72 ಆಟೋ ಎಲ್ಪಿಜಿ ಡಿಸ್ಪೆನ್ಸಿಂಗ್ ಸ್ಟೇಷನ್ಗಳಿಗೂ ಕೂಡ ಎಲ್ಪಿಜಿ ಸರಬರಾಜು ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಸರ್ಕಾರ ಕೊಡ್ತಾ ಇದೆ. ಈ ಹಿಂದಿಗಿಂತಲೂ ಹೆಚ್ಚು ಗ್ಯಾಸ್ ಪೂರೈಕೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇರುವಂತಹ ಅಂಕಿ ಅಂಶಗಳು. ಆದ್ರೆ ಈ ಹಿಂದೆ ಪ್ರತಿನಿತ್ಯ 57.6 ಮೆಟ್ರಿಕ್ ಟನ್ ಸರಬರಾಜು ಆಗ್ತಾ ಇತ್ತು. ಆದ್ರೆ ಈಗ ನಿತ್ಯ 64.9 ಮೆಟ್ರಿಕ್ ಟನ್ ಆಟೋ ಎಲ್ಪಿಜಿ ಪೂರೈಕೆ ಆಗ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಲೀಟರ್ಗೆ 77.74 ರೂಪಾಯಿ ದರ ಆದ್ರೆ ಹಲವು ಕಡೆ ಈಗಾಗಲೇ ದುಪ್ಪಟ್ಟು ದರವನ್ನ, ಹೆಚ್ಚುವರಿ ದರವನ್ನ ವಸೂಲಿ ಮಾಡ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಹಾಗಾಗಿ ಸರ್ಕಾರ ಇಲ್ಲಿ ಹೇಳ್ತಾ ಇರೋದು ಏನು, ತಪ್ಪು ಮಾಹಿತಿಯನ್ನ ಕೊಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇದು ಹುಟ್ಟು ಹಾಕಿದೆ. ಸರ್ಕಾರ ಇದರ ಬಗ್ಗೆ ಗಮನವನ್ನು ವಹಿಸಬೇಕು, ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಇಲ್ಲಿ ಕೆಲಸವನ್ನ ನಿರ್ವಹಣೆ